ಬೆಂಗಳೂರಲ್ಲಿ ಇರುವಂತದ್ದು ವಿಧಾನಸೌಧ, ಬೆಳಗಾವಿಯಲ್ಲಿ ಇರುವಂತದ್ದು ಸುವರ್ಣ ವಿಧಾನಸೌಧ. ಚಳಿಗಾಲದ ಅಧಿವೇಶನ ನಡೀತಿರುವಂತದ್ದು. ಇದು 4ನೇ ದಿನದ ಅಧಿವೇಶನ ನಡೀತಿರೋದಂತೂ ಈಗಾಗಲೇ ನೋಡಿ 6 ಟೈಮು. ಈಗಾಗಲೇ ಈ 4ನೇ ದಿನದ ಅಧಿವೇಶನ ಮುಕ್ತಾಯ ಆಗಿರುವಂತಹ ಸಮಯ ನೋಡಿ. ಸಾಕಷ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಪ್ರಶ್ನೆಗೆ ಉತ್ತರಕ್ಕೆ ಪ್ರಶ್ನೆ, ಇದೇ ರೀತಿ ಬೆಳಿಗ್ಗೆಯಿಂದ ನಡೀತಿರುವಂತದ್ದು. ಸೊ ಇಲ್ಲಿ ಸುವರ್ಣ ವಿಧಾನಸೌಧ ಅಂತಾನೆ ನಾವು ಕರಿತೀವಿ. ಇದು ಬೆಳಗಾವಿಯಲ್ಲಿ ಆಗಿರುವಂತದ್ದು. ಬೆಳಗಾವಿಯ ಹೊರವಲಯದಲ್ಲಿ ತಲೆ ಎತ್ತಿರುವಂತಹ ಸುವರ್ಣ ವಿಧಾನಸೌಧದ ಅಧಿವೇಶನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಅಂದ್ರೆ ಹೊರಭಾಗದಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಈ ಸುವರ್ಣ ಸೌಧವನ್ನ ಕಟ್ಟಿದ್ದಾರೆ, ಹೇಗೆಲ್ಲ ಇದೆ ಅನ್ನೋದನ್ನ ತೋರಿಸುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಸಾಕಷ್ಟು ನನ್ನ ಎಡ ಮತ್ತು ಬಲಭಾಗದಲ್ಲಿ ಸಾಕಷ್ಟು ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ಸರ್ಕಾರದಲ್ಲಿರುವಂತಹ ವಿರೋಧ ಪಕ್ಷ, ಆಡಳಿತ ಪಕ್ಷದ ಎಲ್ಲ ಸದಸ್ಯರುಗಳ ಕಾರುಗಳು ಇಲ್ಲಿ ಪಾರ್ಕಿಂಗ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಅದೇ ರೀತಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣಿಸ್ತಿರೋದು ಸುವರ್ಣ ವಿಧಾನಸೌಧ. ಬೆಳಗಾವಿಯಲ್ಲಿ ನಡೀತಿರುವಂತಹ ಅಧಿವೇಶನದಲ್ಲಿ ನಾನು ಬಂದಿದ್ದೀನಿ. ಸಾಕಷ್ಟು ಒಳಗಿನ ವಿಜುವಲ್ಸ್ಗಳು ತೋರ್ಸಕ್ಕೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಅಧಿವೇಶನ ಈಗಲೂ ಕೂಡ ನಡೀತಿದೆ. 7 ಆದ್ರೂ ಕೂಡ ಇನ್ನೂ ಅಧಿವೇಶನ ಮುಗ್ದಿಲ್ಲ. ಸೊ ನೋಡ್ಬೋದು ಎಂತಹ ಅದ್ಭುತವಾದಂತಹ ಸುವರ್ಣ ವಿಧಾನಸೌಧ ನೀವು ನೋಡ್ಬೋದು. ಈ ಮುಂಭಾಗದಲ್ಲಿ ನೋಡ್ಬೋದು ಎಂತ ಅದ್ಭುತವಾಗಿದೆ ಅಂತ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಯಾವುದೇ ಡಿಸ್ಟರ್ಬೆನ್ಸ್ ಇರೋಂತಹ ಜಾಗದಲ್ಲಿ ಇದೊಂದು ಸುವರ್ಣ ಸೌಧ ತಲೆ ಎತ್ತಿರೋದು. ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಇಲ್ಲಿ ನಮ್ಮ ಕರ್ನಾಟಕದ ಗತ್ತು ಇನ್ನಷ್ಟು ಜಾಸ್ತಿ ಆಗಿರೋದು ಈ ಒಂದು ಸುವರ್ಣ ಸೌಧ ಆಗಿರೋದ್ರಿಂದ. ವಿಪರ್ಯಾಸ ಏನಪ್ಪಾ ಅಂತ ಅಂದ್ರೆ ಕೇವಲ ವರ್ಷದಲ್ಲಿ 15 ದಿವಸ ಮಾತ್ರ, 15ರಿಂದ 20 ದಿವಸ ಮಾತ್ರ ಈ ಒಂದು ಕಾರ್ಯ ಚಟುವಟಿಕೆ ಮಾಡುವಂತ ಈ ಸುವರ್ಣ ಸೌಧ. ಸೊ ವಿಶೇಷ ಅಧಿವೇಶನಕ್ಕೆ ಎಲ್ಲಾ ಶಾಸಕರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ವಿರೋಧ ಪಕ್ಷ ಎಲ್ಲರೂ ಕೂಡ ಬಂದಿರುವಂತದ್ದು. ಇಡೀ ರಾಜ್ಯದ ಸ್ಟೇಟ್ ಮೀಡಿಯಾ ಕೂಡ ಸಮೇತ ಇಲ್ಲೇ ವಾಚ್ ಮಾಡ್ತಾ ಇದೆ, ಪ್ರತಿಯೊಂದು ಮಾಹಿತಿ ಹಂಚ್ಕೊಳ್ಳಕ್ಕೆ. ಸೊ ನನಗಾದಂತಹ ದೃಶ್ಯಗಳನ್ನ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.